ವಿವಾದವಾಗ್ತಾ ಇದ್ದಂತೆ ಉಲ್ಟಾ ಹೊಡೆದಿದ್ದಾರೆ. ತಮಿಳು ಸಿನಿಮಾ ಅಲ್ಲಿನ ನಿರ್ಮಾಪಕರ ಬಗ್ಗೆ ಹೇಳಿದ್ದಂತೆ ಚಂದ್ರಚೂಡ್ ತಮಿಳು ಬಗ್ಗೆ. ಕಮೋಟ್ ಟು ಕಾಂಡಮ್ ಅನ್ನೋದು ಇಂಗ್ಲಿಷ್ ಸಾಲಂತೆ. ಪತ್ರಕರ್ತರ್ರಿ ಓದಿರ್ತಾರೆ ಅವರು, ಬಟ್ ಅದನ್ನ ಯಾವ್ದನ್ನ ಎಲ್ಲಿಗೋ ಲಿಂಕ್ ಮಾಡ್ಬಿಡ್ತೀನಿ ಅಂದ್ರೆ ಉಳ್ದವ್ರ ದಡ್ರ. ತಮಿಳು ಸಿನಿಮಾ ನಿರ್ಮಾಪಕರ ಬಗ್ಗೆ ಚಂದ್ರಚೂಡ್ ಅವ್ರು ಹಿಂಗ್ಯಾಕಂದ್ರು? ಕನ್ನಡ ನಿರ್ಮಾಪಕರಿಗೂ ಚಂದ್ರಚೂಡ್ ಹೇಳಿಕೆಗೂ ಸಂಬಂಧ ಇಲ್ವಾ? ಓಕೆ, ಇದು ಇವಾಗ ಸ್ಯಾಂಡಲ್ವುಡ್, ಟಾಲಿವುಡ್, ಕಾಲಿವುಡ್ ಅಂತ ಹಂಗೆ ಟರ್ನ್ ಆಗ್ತಾ ಇದೆ. ಸಿನಿಮಾ ರಂಗ ಅಂದ್ಮೇಲೆ ಸಿನಿಮಾ ರಂಗ. ಆಮೇಲೆ ಅವರು ಕನ್ನಡದ ಪ್ರೊಡ್ಯೂಸರ್ಗಳಿಗಂದ್ರ ತಮಿಳು ಪ್ರೊಡ್ಯೂಸರಿಗಂದ್ರ ಅನ್ನೋದು ಮ್ಯಾಟರ್ ಆಗತ್ತಾ ಅಥವಾ ನಿರ್ಮಾಪಕರಿಗಂದ್ರು ಅನ್ನೋದು ಪ್ರಶ್ನೆ ಆಗತ್ತಾ? ಅದೊಂದು ಅವರು ಸಾರಿ ಕೇಳಿದ್ದಾರೆ, ಕೇಳಿಸ್ಕೊಬಿಡೋಣ ಸರ್. ಅಲ್ಲಲ್ಲ, ಅದೊಂದು ಕ್ಲಾರಿಟಿ ತಗೋಬಿಡೋಣ ಇರಿ. ಜನವರಿ 2ನೇ ತಾರೀಕು ಬೆಂಗಳೂರಿನ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಾಗಿತ್ತು. ಈ ಒಂದು ದೂರನ್ನ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದಿಂದ ನೀಡಲಾಗಿತ್ತು. ಅದು ಕೂಡ ಕನ್ನಡದ ಖ್ಯಾತ ನಿರ್ದೇಶಕರು ಹಾಗೂ ಮಾಜಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆದ ಚಕ್ರವರ್ತಿ ಚಂದ್ರಚೂಡ್ ಅವರ ವಿರುದ್ಧ. ಇದಕ್ಕೆ ಸೂಕ್ತವಾದ ಕಾರಣವನ್ನು ನಾವು ನೋಡ್ತಾ ಹೋದರೆ, ಈ ಹಿಂದೆ ವಿಡಿಯೋದಲ್ಲಿ ಚಕ್ರವರ್ತಿ ಚಂದ್ರಚೂಡ್ ಅವರು ಕೆಲವೊಂದು ಅವಾಚ್ಯ ಪದಗಳನ್ನು ನಿರ್ಮಾಪಕರ ವಿರುದ್ಧ ಬಳಸಿದ್ರು ಎನ್ನುವುದಾಗಿತ್ತು. ಈ ಬಗ್ಗೆ ಮಾತನಾಡಲಿಕ್ಕೆ ಖುದ್ದು ಚಕ್ರವರ್ತಿ ಚಂದ್ರಚೂಡ್ ಅವರಿದ್ದಾರೆ. ಬನ್ನಿ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಮೊದಲನೇದಾಗಿ ಈ ಒಂದು ವಿಚಾರವಾಗಿ ಏನು ಚಿನ್ನದ ಕಮೋಡ್ ಆಗಿರಬಹುದು, ಕಾಂಡೂಮ್ ಆಗಿರಬಹುದು, ಈ ಪದ ಬಳಕೆ ಮಾಡಿದ್ದು ಸತ್ಯನ? ಇಲ್ಲ, ಅದು ಮೊದಲನೇದಾಗಿ ನಾನು ಆ ವಿಡಿಯೋ ಮಾಡಿದ್ದು ನಂದು ಒಂದು ಅಖಾಡ ಅಂತೇಳಿ ಒಂದು ಪಾಡ್ಕಾಸ್ಟಲ್ಲಿ ಮಾಡಿದ್ದು. ಮೂಲತಃ ನಾನು ಪತ್ರಕರ್ತ ಪ್ರವೃತ್ತಿಯಿಂದ ಸಿನಿಮಾದಲ್ಲಿದ್ದೀನಿ, ಆ್ಯಕ್ಟ್ರ್ ಇದ್ದೀನಿ, ಡೈರೆಕ್ಟ್ರ್ ಇದ್ದೀನಿ, ರೈಟ್ರ್ ಇದ್ದೀನಿ, ಕೆಲಸ ಮಾಡ್ತಾಯಿದ್ದೀನಿ. ಬೇರೆ ಬೇರೆ ಭಾಷೆಗಳಲ್ಲಿ, ಕನ್ನಡದಲ್ಲಿ ಒಟ್ಟು 47ರಿಂದ 50 ಪಿಕ್ಚರ್ ಕೆಲಸ ಮಾಡಿದ್ದೀನಿ. ಮೂಲವಾಗಿ ನನಗೆ ಸಮಸ್ಯೆ ಕಂಡಾಗ ಸಮಾಜದ ಪರ ಧ್ವನಿ ಎತ್ತೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಅದು ನನ್ನ ವೃತ್ತಿ ಮತ್ತು ನನ್ನ ಕೆಲಸ. ಅದು ಆ ಸಂದರ್ಭದಲ್ಲಿ ಜನನಾಯಕನಂಥ ಒಂದು ತಮಿಳು ಸಿನಿಮಾ ಮಾಡೋದಕ್ಕೆ ಹೋಗಿ ವಿಜಯ್ ಅಂತ ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ಇಟ್ಕೊಂಡು ಕನ್ನಡ ನಿರ್ಮಾಪಕರೊಬ್ಬರು ಮಾಡೋಕ್ಕೆ ಹೋಗಿ ಅಲ್ಲಿನ ರಾಜಕಾರಣ ಏನು ನಡೀತಾ ಇದೆ ಎಲ್ಲರಿಗೂ ಗೊತ್ತಿರೋ ವಿಚಾರ, ಯಾವುದೂ ಗುಟ್ಟಲ್ಲ. ಅಲ್ಲಿನ ಅಪಸವ್ಯಗಳಿಗೆ, ರಾಜಕಾರಣಕ್ಕೆ, ತಮಿಳು ಇಂಡಸ್ಟ್ರಿಯ ಸಿಸ್ಟಮ್ಗೆ ಹೇಗೆ ಒಬ್ಬ ನಿರ್ಮಾಪಕ ಬಲಿಯಾಗ್ತಾನೆ. ಆತನ ದುಡ್ಡು 500-550 ಕೋಟಿ ಸಿಲ್ಕೊಡೋದಂದ್ರೆ ಸುಮ್ಮನೆ ಮಾತಲ್ಲ ಅದು. ಆ ನಿಟ್ಟಿನಲ್ಲಿ ನಾನು ಒಂದಷ್ಟು ವಿಚಾರಗಳನ್ನು ಸಂಶೋಧನೆ ಮಾಡಿ ರಿಸರ್ಚ್ ಮಾಡುವಾಗ ಕೊನೆಯದಾಗಿ ನಿರ್ಮಾಪಕರ ಬಗ್ಗೆ ಒಂದು ಮಾತಾಡಿದ್ದು. ಇದು ಕನ್ನಡ ನಿರ್ಮಾಪಕರು ಅಥವಾ ತಮಿಳು ನಿರ್ಮಾಪಕರು, ತೆಲುಗು ನಿರ್ಮಾಪಕರು ಯಾರಿಗೂ ಐಡೆಂಟಿಫೈ ಮಾಡಿ ಕೋಟೆಡ್ ಆಗಿ ಹೇಳಿದ್ದಲ್ಲ. ಕೆಲವು ನಿರ್ಮಾಪಕರು ಕೇಳಲ್ಪಟ್ಟಂತೆ, ನೋಡಲ್ಪಟ್ಟಂತೆ, ಆ ವದಂತಿಗಳು ಅಥವಾ ಸುದ್ದಿಗಳಲ್ಪಟ್ಟಂತೆ ಒಂದು ಕೋಟ್ ಇದೆ, ಇಂಗ್ಲೀಷ್ ಕೋಟ್. ಅದು ದಟ್ ಈಸ್ ಕಮೋಟ್ ಟು ಕಾಂಡೂಮ್ ಸರ್ವಿಸ್ ಮಾಡೋದು ಅನ್ನೋದನ್ನು, ಆ ಕೋಟನ್ನು ಬಳಸಿದ್ದೆ, ಪ್ರೋವರ್ಬನ್ನು ಬಳಸಿದ್ದೆ. ಅಂದರೆ ಅದರ ಅರ್ಥ ಏನಿತ್ತು ಅಂದರೆ, ನೀವು ಸಾಮಾನ್ಯ ಲೈಟ್ ಬಾಯಿಂದ ಹಿಡಿದು, ಒಬ್ಬ ರೈಟ್ರಿಂದ ಹಿಡಿದು, ಅಸಿಸ್ಟೆಂಟ್ ಡೈರೆಕ್ಟ್ರಿಂದ ಹಿಡಿದು, ಮೇಕಪ್ ಮಾಡುವ ಪ್ರೊಡಕ್ಷನ್ ಬಾಯಿಂದ ಹಿಡಿದು ಎಲ್ಲರೂ ತುಂಬ ಇಂಪಾರ್ಟೆಂಟ್. ಆದರೆ ಈ ಇಂಡಸ್ಟ್ರಿ ನಾಯಕ ಕೇಂದ್ರೀಕೃತ ಆಗೋಗಿದೆ. ಅಂದರೆ ಒಂದು ಹೀರೋಗಳ ಸುತ್ತುತ್ತೆ, ಅವರು ಒಂಥರ ಪವರ್ ಆಫ್ ಬೇಸ್ ಥರ ಇರ್ತಾರೆ. ಅವ್ರಗಳ ಪೇಮೆಂಟ್ ಕೂಡ ತುಂಬ ಮುಖ್ಯವಾದ ವಿಚಾರ. ಕೆಲವು ತುಂಬ ದೊಡ್ಡ ಪ್ರೊಡ್ಯೂಸರ್ಸೇ ನಾನು ನೋಡಲ್ಪಟ್ಟಿದ್ದೀನಿ, ಕೇಳಲ್ಪಟ್ಟಂಗೆ ಏನು ಮಾಡ್ತಾರೆ ಅಂದರೆ, ಯಾರ್ದು 500,000, 50,000 ಈ ದುಡ್ಡುಗಳಿಗೆ ಒದ್ದಾಡ್ತಾರೆ. ಆದರೆ ದೊಡ್ಡ ಹೀರೋಗಳಿಗೆ ಯಾರು ಚಿನ್ನದ ಕಮೋಡ್ ಮಾಡಿಸ್ಕೋತಾರ? ನಾನಂತೂ ನೋಡಿಲ್ಲ. ಆ ಥರ ಆ ಪ್ರೋವರ್ಬ್ನ ಬಳಸಿದ್ದೆ. ಅಷ್ಟಕ್ಕೂ ನೀವು ಹಣ ಕೊಟ್ಬಿಡ್ತೀರ ಅವ್ರಿಗೆ ಅಂತ. ಆಮೇಲೆ ನಾನೇ ಕೆಲವು ಪ್ರೊಡ್ಯೂಸರ್ಗಳ ಬಾಯಲ್ಲಿ ಕೇಳಿದ್ದೆ. ನನಗೇ ಕೆಲವು ಪ್ರೊಡ್ಯೂಸರ್ಸ್ ಹೇಳಿದ್ದಾರೆ, ಅಯ್ಯೋ ಅವ್ರು ಕಾಂಡಮ್ ಅಂದ್ಬಿಟ್ಟು ಇನ್ನೆಲ್ಲ ಕೇಳ್ತಾರೆ, ಅದಕ್ಕೂ ನಾವು ದುಡ್ಡು ಕೊಡಬೇಕು, ಅಷ್ಟು ಸರ್ವಿಸ್ ಮಾಡ್ತೀವಿ, ಹೀರೋಗಳ ಮನೆ ಬಾಗಿಲು ಕಾದು ಸಾಕಾಗೋಗಿದೆ ಅಂತ ನಿರ್ಮಾಪಕರುಗಳ ಬಾಯಿಲೇ ಬಂದ ಮಾತದು. ಹಿಂದೆ ತುಂಬ ವರ್ಷದಿಂದಲೂ ಇದು ಕೇಳಲ್ಪಟ್ಟ ಮಾತಿದು. ಸೊ ಇದನ್ನ ಇಟ್ಕೊಂಡು ಆ ಪ್ರೋವರ್ಬನ್ನ ಮಾತ್ರ ಕಟ್ ಮಾಡಿ ನಾನು ಹೇಗೆ ನಿರ್ಮಾಪಕರ ಇಡೀ ವಿಡಿಯೋನ ಸರಿಯಾಗಿ ಕ್ಷಮತೆಯಿಂದ ನೋಡಿದ್ರೆ ಅದು ನಿರ್ಮಾಪಕರ ಪರವಾದ ವಿಡಿಯೋ. ಅವ್ರಿಗೇನೆಲ್ಲ ಕಷ್ಟ ಆಗ್ತಾಯಿದೆ, ಇದು ಸಿನಿಮಾದಲ್ಲಿರೋ ರಾಜಕಾರಣಗಳೇನು, ಹೀರೋಗಳು ಏನು ಮಾಡ್ತಾರೆ, ಹೇಗೆ ರಾಜಕಾರಣಕ್ಕೆ ಬಲಿಯಾಗಬೇಕಾಗುತ್ತೆ, ಒಂದು ಸಿನಿಮಾ ಹೇಗೆ ಮೋಡ್ ತೊಗೊಂಡ್ಬಿಡುತ್ತೆ. ಈಗ CBFC ಇರ್ಬೋದು, ಸೆನ್ಸಾರ್ ಇರ್ಬೋದು, ಯಾವ ಲೆವೆಲ್ಲಿಗೆ ಓಡಾಡ್ತಾ ಇದ್ದಾರೆ ಅವರು. ಕೋರ್ಟ್ಗೆ ಹೋಗಿ ಕೂತಿದೆ. ಈಗ ಎಲೆಕ್ಷನ್ ಬಂದ ಮೇಲೆ ರಿಲೀಸ್ ಅಂದರೆ, ಅದೇ ನೀವು ಒಂದು 10 ಕೋಟಿ ಸಿನಿಮಾದ್ರೆ ಏನು ಮಾಡ್ತೀರಾ? ಇಂಟ್ರೆಸ್ಟ್ ಬರಲ್ವ ನಿಮಗೆ? ಕಷ್ಟ ಆಗೋದಿಲ್ವಾ? ಆ ನಿಟ್ಟಲ್ಲಿ ನಿರ್ಮಾಪಕರ ಪರವಾದಂಥ ನಂದು ಒಂದು ಧ್ವನಿ ಎತ್ತಿದ್ದು. ಅದು ಎಲ್ಲೋ ಐ ಮೇ ಬಿಟ್ ಹಾರ್ಶ್. ಆ ಕೋರ್ಟು ಕನ್ನಡಾಂತರ ರೂಪಾಂತರಗೊಳ್ಳುವಾಗ ಅಥವಾ ಅದನ್ನು ನಾನು ವಿವರಿಸುವಾಗ ಒಂದಷ್ಟು ನಿರ್ಮಾಪಕರಿಗೆ ಹರ್ಟ್ ಆಗಿದೆ. ಈಗ ಅದಕ್ಕೆ ನಾನು ನಿನ್ನೆನೇ ಕೂಡ ನನಗೆ ಇದು ಗಮನಕ್ಕೆ ಬಂದ ತಕ್ಷಣ ರಾಮಕೃಷ್ಣ ಅವರು ಗಮನಕ್ಕೆ ತಂದರು, ಪ್ರವೀಣ್ ಅವರು, ಗಣೇಶ್ ಅವ್ರ ಜೊತೆ ನಾನೇ ಮಾತಾಡಿದ ತಕ್ಷಣ ಇಮಿಡಿಯೇಟ್ ನನಗೇನು ಯಾರೂ ಲೆಟ್ರ್ ಬರೆದಿಲ್ಲ ಇದುವರೆಗೂ. ಆದರೂ ಕೂಡ ನಾನು ಸ್ಪಷ್ಟನೆ ಕೊಟ್ಟೆ. ಯಾಕಂದರೆ ನಾನು ಯಾರನ್ನೂ ನೋಯಿಸುವ ಉದ್ದೇಶ ನಂದಾಗಿರಲಿಲ್ಲ.
ನಾನು ಇದುವರೆಗೂ ಇಷ್ಟು ವರ್ಷ 23 ವರ್ಷ ಸಾರ್ವಜನಿಕ ಜೀವನದಲ್ಲಿ ನಾನು ಮಾತಾಡ್ಕೊಂಡು ಬಂದಿದ್ದೀನಿ, ಆ್ಯಕ್ಟಿವಿಸಮ್ ಮಾಡಿದ್ದೀನಿ, ಹೋರಾಟ ಮಾಡಿದ್ದೀನಿ, ಬೀದಿಗಿಳಿದು ಕೆಲಸ ಮಾಡಿದ್ದೀನಿ, ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡಿದ್ದೀನಿ. ಇಷ್ಟು ವರ್ಷ ಆಗದಲ್ಲೇ ಇರೋದೊಂದು ಪ್ರಮಾದ ಇವಾಗ ಯಾಕಾಗುತ್ತೆ? ಸೊ ಇದು ಉದ್ದೇಶಪೂರ್ವಕವಲ್ಲ, ಕ್ಷಮೆ ಇರಲಿ ಅಂತೇಳಿ ನಾನು ನಿರ್ಮಾಪಕರ ಸಂಘಕ್ಕೆ ಕುರಿತು ಪತ್ರ ಬರೆದಿದ್ದೀನಿ. ಏನ್ ಭದ್ರಾವತಿ ಕುಮಾರ್ ಅವರ ಈಗೇನು ಹೇಳ್ತೀರಿ? ಯಾವ ಪತ್ರನೂ ಬಂದಿಲ್ಲ ಇಲ್ಲ ಅಲ್ಲ, ಒಂದು ನಿಮಿಷ ಸರ್, ಒಂದು ಸೆಕೆಂಡ್ ಸರ್. ಅಲ್ಲ, ಮಾತಾಡೋದೆಲ್ಲ ಮಾತಾಡ್ಬಿಟ್ಟು ನಾನು ಅದನ್ನ ಮಾಡಿಲ್ಲ, ಇದನ್ನ ಮಾಡಿಲ್ಲ, ಎಡಿಟ್ ಮಾಡಿಲ್ಲ, ಕಟ್ ಮಾಡಿಲ್ಲ, ಅದು ಮಾಡಿಲ್ಲ ಅಂದ್ಬಿಟ್ರೆ ಕೇಳೋರು ಯಾರಿದ್ದಾರೆ? ಮೊದಲನೇದು, ನೀವು ಒಂದು ಪ್ರಶ್ನೆ ಕೇಳಿದ್ರಿ ಅವಾಗಲೇ, ಸಿನಿಮಾ ರಂಗಕ್ಕೆ ಅವರ ಕೊಡುಗೆ ಏನು ಅಂತ. ಹೌದು, ಅವ್ರು ಹೇಳಿದ್ರು, ಒಬ್ಬ ಡೈರೆಕ್ಟರ್ ಆಗಿ ಅಥವಾ ಡೈಲಾಗ್ ಅನ್ನ ಬರೆಯೋದ್ರ ಮುಖಾಂತರ ನಾನು 40ರಿಂದ 50 ಸಿನಿಮಾಗಳಿಗೆ ನನ್ನದೇ ಆದ ಕೊಡುಗೆ ಕೊಟ್ಟಿದ್ದೀನಿ. ನಂಬರ್ 1. ನಂಬರ್ 2, ಇದನ್ನ ಕೂಲಂಕುಷವಾಗಿ ಕ್ಷಮತೆಯಿಂದ ಈ ವಿಡಿಯೋವನ್ನ ನೋಡಿದ್ರೆ ನಿರ್ಮಾಪಕರ ಸಮಸ್ಯೆ ಏನು ಅನ್ನೋದನ್ನ ನಾನು ಹೇಳಿದ್ದೀನಿ, ಅವರೆಷ್ಟು ಒದ್ದಾಡಬೇಕು ಅನ್ನೋದನ್ನ ಹೇಳಿದ್ದೀನಿ. ಯಾವುದೋ ಒಂದು ಲೈನ್ ತಗೊಂಡು ಬರ್ಬೇಕಾದ್ರೆ ಅದು ಕನ್ನಡಕ್ಕೆ ಅನುವಾದ ಮಾಡ್ಬೇಕಾದ್ರೆ ಸ್ವಲ್ಪ ಹಾರ್ಶ್ ಆಗಿರ್ಬೋದು. ಕಾಂಡಮ್ ಒಂದನ್ನ ತರಿಸ್ಕೊಳ್ಳೋದು ಬಿಟ್ರೆ ಇನ್ನು ಎಲ್ಲಾ ರೀತಿಯ ಸರ್ವಿಸ್ನು ನಿರ್ಮಾಪಕರು ಹೀರೋಗಳ ಮನೆಗೆ ಮಾಡಬೇಕು, ಬಾಗ್ಲಿಗೆ ತಂದು ಕೊಡ್ಬೇಕು ಅನ್ನುವಂಥದ್ದನ್ನ ನಾನೇ ಕೇಳಿಸ್ಕೊಂಡಿದ್ದೀನಿ ನನ್ನ ಕಿವಿಯಾರೆ ಅನ್ನೋದು ಅವರ ಒಂದು ಕಪ್ಪು ಚುಕ್ಕೆ ಸಾಕು ಮೇಡಮ್. ಅವ್ರು ಅದನ್ನೇ ಹೇಳ್ತಾರೆ, ನಾವು ಈಗ ಕೇಳಿಸ್ಕೊಂಡು ನಿರ್ಮಾಪಕರು ಅವ್ರು ಹೇಳಿ, ಅವ್ರ ಹೆಸರೆಲ್ಲ ಕೇಳಿ, ಹೆಸರೆಲ್ಲ ಕೇಳಿ. ಅದೆಲ್ಲಿ ಯಾವ ಇಂಗ್ಲಿಷ್ ಕೂಡ ಇದು ಕ್ರಿಯೇಟ್ ಅದಲ್ಲ ನಮಗ್ ಬೇಕಾಗಿರೋದು ಇಷ್ಟ ಮೇಡಮ್. ಅವರು ಏನ್ ಹೇಳ್ತಾ ಇದಾರೆ, ನಾನೇ ಕೇಳಿಸ್ಕೊಂಡಿದೀನಿ ಅಂತ ಹೇಳಿದಾರಲ್ವಾ? ಹೌದು, ಅವ್ರ ಹೆಸರೆಲ್ಲ ಕೇಳಿ.